ಅದು ಆ್ಯಕ್ಚುಲಿ ಏನು ಯಾವುದಪ್ಪ ಅದು ಹೆಸರು ಮತ್ತಾಯಿತು, ರಾಮೇಶ್ವರಮ್ಮ. ನಿನ್ನೆ ಮಧ್ಯಾಹ್ನ ಇಲ್ಲ ಮೊನ್ನೆ ಮಧ್ಯಾಹ್ನ ಗೋಕರ್ಣಕ್ಕೆ ಹೋಗ್ಬೇಕಾದ್ರೆ ರಾಮೇಶ್ವರಂ ಇದರಲ್ಲಿ ಊಟ ಮಾಡಿದೆ ಗೊತ್ತಾ ಮಧ್ಯಾಹ್ನದ್ದು. ಅದು ಆ್ಯಕ್ಚುಲಿ ರಾಮೇಶ್ವರಂ ಅಲ್ಲ ಗೈಸ್, ಅದು ನ್ಯೂ ರಾಮೇಶ್ವರಂ ಅಂತ ಏನೋ ಇದೆ ಅದು. ನಾನು ರಾಮೇಶ್ವರಂ ಅಂತ ಇದೆಯಲ್ಲ ಓಕೆ ಹೋಗೋಣ ಅಂದ್ಕೊಂಡೆ. ನಾನು ಇದು ಊಟ ಟೇಸ್ಟ್ ಮಾಡಿದೆ, ಬಟ್ ಓಕೆ ಅಂತ ಅನ್ನಿಸ್ತು. ಸೊ ನಾನು ಅವಾಗ ಅಬ್ಸರ್ವ್ ಮಾಡಿಲ್ಲ. ಅಕ್ಷಯ್ ಅವ್ರು ಹೇಳಿದ್ದು ನನಗೆ, ಬ್ರೋ ಇದು ಅದು ರಾಮೇಶ್ವರಂ ಅಲ್ಲ ಬ್ರೋ, ಅದು ನ್ಯೂ ರಾಮೇಶ್ವರಂ ಅಂತ. ಆಮೇಲೆ ಅಬ್ಸರ್ವ್ ಮಾಡಿದ್ರೆ ಕರೆಕ್ಟು, ಚಿಕ್ಕದಾಗಿ ಹಾಕೋರೆ ನೀವು ಅಂತ. ರಾಮೇಶ್ವರಂ ಅಂತ ದೊಡ್ಡದಾಗಿ ಹಾಕಿ, ನೀವು ಅಂತ ಚಿಕ್ಕದಾಗಿ ಹಾಕೋದು. ಸೈಕಾಗಿತ್ತು ಮಾತ್ರ. ನಾನೇ ಒಂದು ಕ್ಷಣ ಕನ್ಫ್ಯೂಸ್ ಆಗಿಬಿಟ್ಟೆ, ರಾಮೇಶ್ವರಂ ಅಂತ ತಿನ್ನಲ್ಲ ನಾನು ಇದನ್ನ ಅಂತ. ಸೊ ನಂದು ಬಂದು ಡೈಲಿ ಒಂದೊಂದು ಮೀಲ್ ಸ್ಕಿಪ್ ಆಗ್ತಿದೆ ಗೈಸ್. ಅಂದರೆ ಫಸ್ಟು ದಿನ ನೈಟ್ ಮೀಲ್ ಸ್ಕಿಪ್ ಆಯಿತು, ಸೆಕೆಂಡ್ ದಿನ ಮಾರ್ನಿಂಗ್ ಮೀಲ್ ಸ್ಕಿಪ್ ಆಯಿತು, ಇದು ಥರ್ಡ್ ಡೇ. ಇವತ್ತು ಪ್ರಾಬಬ್ಲಿ ಮಾರ್ನಿಂಗ್ ಮೀಲ್ ಸ್ಕಿಪ್ ಆಗುತ್ತೆ ಅಂದ್ಕೊತೀನಿ. ಆಗಲೇ 10:30. ಸೊ ನಾನೆಲ್ಲೂ ನಿಲ್ಲಿಸಲ್ಲ ಅನಿಸುತ್ತೆ. ಇನ್ನೂ 2 hour 45 minutes ತೋರಿಸ್ತಿದೆ. ಡೈರೆಕ್ಟ್ ಹೋಗಿ ಊಟ ಮಾಡಿಬಿಡ್ತೀನಿ ಅಲ್ಲೇ ಎಲ್ಲರೂ. ಇನ್ನೊಂದೇನೆಂದರೆ ಅಲ್ಲೋಗಿ ಒಂದು ಮೀಟ್ ಮಾಡೋಷ್ಟರಲ್ಲಿ ಸೊ ಅಲ್ಲೆಲ್ಲ ಹೋಗಿ ಮಾತಾಡಿಸ್ಕೊಂಡು ಓಡೋಷ್ಟರಲ್ಲಿ ಒಂದು 2 ಆಗಿಬಿಡುತ್ತಾ ಅಂತ. ಅದಾದಮೇಲೆ ನನಗೆ ಅಲ್ಲಿಂದ 8 hours ಬೇಕು, ಮತ್ತೆ ನಾನು ಹೋಗ್ತೀನಿ ರಿಟರ್ನ್ ಅಂದರೆ. ಸೊ ಅವತ್ತೇ ಹೋಗಿ ನೈಟ್ ಹೋಗ್ಲಾ, ಇಲ್ಲಾಂದರೆ ಇಲ್ಲೇ ಸ್ಟೇ ಮಾಡಿ ಮಾಡಕ್ಕೆ ಹೋಗ್ಲಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಬನ್ನಿ ಅದಿನ್ನೂ ಪೆಂಡಿಂಗಲ್ಲಿ ಇಡೋಣ, ಯಾಕಂದರೆ ನನಗೆ ಗೊತ್ತಿಲ್ಲ ಸಿಚುವೇಶನಲ್ಲಿ ಹೋದಾಗ ಹೆಂಗಿರುತ್ತೆ ಅಂತ. ನೋಡೋಣ, ಆದಷ್ಟು ಟ್ರೈ ಮಾಡೋಣ ಹೋಗೋಕ್ಕೆ. ಆಗಿಲ್ಲ ಅಂದರೆ ಸ್ಟೇ ಮಾಡೋಣ.
ಮಾರ್ನಿಂಗ್ ಬಿಟ್ಟರೆ ತುಂಬ ಫ್ರೆಶ್ ಆಗಿರ್ತೀವಿ ಗೈಸ್. ಓಡಿಸ್ಬೇಕು ಒಂಥರ ಥ್ರಿಲ್ ಸಿಗುತ್ತೆ. ಸೊ ಇವಾಗ ಮಾರ್ನಿಂಗ್ ಒಳ್ಳೆ ನಿದ್ದೆ ಆಯಿತು, ಆರಾಮಾಗಿ ನಿದ್ದೆ ಮಾಡಿದೆ. ಒಂದು 8 ಅವರ್ಸು ಕಂಟಿನ್ಯೂಸ್ ನಿದ್ದೆ ಮಾಡಿದೆ, ಎಲ್ಲೂ ಬ್ರೇಕ್ ಇರಲಿಲ್ಲ. ಆಮೇಲೆ AC ಹಾಕಿರೋದ್ರಿಂದ ಸೊಳ್ಳೆನೂ ಇರಲಿಲ್ಲ. ಸೊ ನೆಮ್ಮದಿಯಾಗಿ ಮಲಗಿದೆ 8 ಅವರು. ಎದ್ದೆ, ನಿಧಾನಕ್ಕೆ ವಾಶ್ರೂಮ್ಗೆ ಹೋದೆ, ಫ್ರೆಶ್ ಆದೆ, ಎಲ್ಲ ಮುಗೀತು. ಎಲ್ಲ ಮುಗಿಸ್ಕೊಂಡು ರೆಡಿ ಆದೆ, ಗಾಡಿ ರೆಡಿ ಮಾಡಿದೆ, ಗಾಡಿ ಚೆಕ್ ಮಾಡಿದೆ, ನಿಧಾನಕ್ಕೆ ಬಂದೆ. 10 ಗಂಟೆಗೆ ಚೆಕ್ಔಟ್ ಆಗಿರೋದು ನಾನು ಆ್ಯಕ್ಚುಲಿ ಇವತ್ತು. ಸೊ ಮಾರ್ನಿಂಗ್ ಹೋದರೆ ಸಖತ್ತಾಗಿರುತ್ತೆ ಅಂತ. ಮೋಸ್ಟ್ಲಿ ನಾನು ರಿಟರ್ನ್ ಹೋಗ್ಬೇಕಾದ್ರೆ ಚಾರ್ಮುಡಿ ಘಾಟ್ ಮೇಲೆ ಹೋಗ್ತೀನಿ ಅಂತ ಅನಿಸುತ್ತೆ. ನಾನು ಲೊಕೇಶನ್ ನೋಡಿಲ್ಲ, ಲೊಕೇಶನ್ ಹಾಕಿಲ್ಲ. ಸೊ ಆ ಕಡೆ ಏನಾದ್ರು ಹೋದರೆ ಮಾರ್ನಿಂಗ್ ಹೋದರೆ ಸಖತ್ತಾಗಿರುತ್ತೆ ಅಂತ ಐ ಮೀನ್ ನಾನು ಫ್ರೆಶ್ ಆಗಿರ್ತೀನಿ. ಆಮೇಲೆ ಪ್ಲೇಸಸ್ ನೋಡ್ಬೋದು, ಅಲ್ಲಿ ವಾಟರ್ ಫಾಲ್ಸ್ ಎಲ್ಲ ಬೀಳ್ತಾ ಇರುತ್ತಂತಲ್ಲ, ಎಲ್ಲ ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು ಅಂತ ನಾನು ಸ್ಕೆಚ್ ಆಗ್ತಾಯಿದ್ದೀನಿ. ಹೊರಟ್ಬಿಟ್ರೆ ಅದೆಲ್ಲ ಮಿಸ್ ಆಗುತ್ತೇನೋ. ಆಮೇಲೆ ಅಲ್ಲಿ ನೈಟ್ ಆಗಿಬಿಡುತ್ತೆ ನಾನು ಹೋಗೋದು ಎಲ್ಲಿಗೆ, ಮನೆಗೆ. ಸೊ ನೈಟಲ್ಲಿ ರಿಸ್ಕ್ ತಗೋಬೇಕಾ ಅಂತ ಅನ್ನಿಸ್ತಾ ಇದೆ ನನಗೆ. ನೋಡೋಣ ಹೆಂಗಾಗುತ್ತೆ ಹಂಗೆ ಮಾಡೋಣ. ಯಾವುದಕ್ಕೂ 2 ಆಪ್ಷನ್ ಇಟ್ಕೊಂಡಿರೋಣ. ನನಗಿನ್ನೂ ಕ್ಲಾರಿಟಿ ಇಲ್ಲ ಯಾವುದನ್ನು ಎಕ್ಸಿಕ್ಯೂಟ್ ಮಾಡಬೇಕು ಅಂತ. ಇದಕ್ಕೆ ಏನು ಮಾಡೋಕ್ಕಾಗಲ್ವ ಅಂತ ನಾನು ಯೋಚನೆ ಮಾಡ್ತಾಯಿದ್ದೀನಿ. ಐ ಮೀನ್ ಬ್ಯಾರಿಯರ್ ಗಿರಿಯರ್ ಏನಾರು ಹಾಕ್ಬೋದಾ? ಎಲ್ಲಿದೆ ನಾನು?